ನಮಸ್ಕಾರ. ಬ್ರೇಕ್ಔಟ್ ಈ ಪದವನ್ನು ನೀವು ಆಗಾಗ್ಗೆ ಕೇಳಿರ್ತೀರ. ಬ್ರೇಕ್ಔಟ್ ಅಂದರೆ ಇದು ಕೇವಲ ಒಂದು ಚಾರ್ಟ್ನ ಪ್ಯಾಟರ್ನ್ ಮಾತ್ರ ಅಲ್ಲ, ಇದು ಕಂಪನಿಯ ಬಿಸ್ನೆಸ್ ಸ್ಟ್ರೆಂತ್ಗೆ ಒಂದು ಮಿರರ್ ಅಂದರೆ ಕನ್ನಡಿ ಇದ್ದ ಹಾಗೆ. ಕೆಲವು ಸ್ಟಾಕ್ಸ್ ಆಗಿಂದಾಗೆ ಬ್ರೇಕ್ಔಟ್ಸ್ ಕೊಡ್ತಾನೆ ಇರ್ತವೆ, ಆದರೆ ಪ್ರತಿ ಬ್ರೇಕ್ಔಟ್ನ ಹಿಂದೆ ಒಂದು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರ್ತವ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ನಾವು 3 ಸ್ಟಾಕ್ಸ್ನ ಬಗ್ಗೆ ಮಾತಾಡೋಣ. ಈ ಸ್ಟಾಕ್ಸ್ ಹೊಸ ಬ್ರೇಕ್ಔಟ್ ಕೊಟ್ಟಿದೆ, ಜೊತೆಗೆ ಈ ಸ್ಟಾಕ್ಸ್ನ ಫಂಡಮೆಂಟಲ್ಸ್ ಮತ್ತು ಗ್ರೋತ್ ನಿಜವಾಗಿಯೂ ಈ ಬ್ರೇಕ್ಔಟ್ಗೆ ಕಾರಣನಾ ಅಂತ ನೋಡೋಣ. ಜೊತೆಗೆ ಇದು ಸಸ್ಟೈನೇಬಲ್ ಗ್ರೋತಾ ಅಥವಾ ಒಂದು ಟೆಂಪ್ರರಿ ರ್ಯಾಲಿನ ಅಂದರೆ ತಾತ್ಕಾಲಿಕ ರ್ಯಾಲಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಲಿಸ್ಟ್ನ ಮೊದಲ ಸ್ಟಾಕ್ ಬಂದು ಟೈಟನ್ ಕಂಪನಿ. ಟೈಟನ್ ಸ್ಟಾಕ್ ಕಳೆದ 2 ವರ್ಷಗಳಿಂದ ಒಂದು ದೊಡ್ಡ ರೇಂಜ್ನಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಅಲ್ಲಿ ಈ ಸ್ಟಾಕ್ಗೆ 3,800 ರೂಪಾಯಿ ರೆಸಿಸ್ಟೆನ್ಸ್ ಲೆವೆಲ್ನ ಬಳಿ ತುಂಬಾ ರಿಜೆಕ್ಷನ್ ಬರ್ತಾ ಇತ್ತು. ಆದರೆ ಕೊನೆಗೂ ಈ ವಾರ ಸ್ಟಾಕ್ ಆ ಲೆವೆಲ್ನ ಬ್ರೇಕ್ ಮಾಡಿ ಒಂದು ಹೊಸ ಆಲ್ ಟೈಮ್ ಹೈ ಬ್ರೇಕ್ಔಟನ್ನು ಕೊಟ್ಟಿದೆ. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಪ್ರೈಸ್ 3,660 ರೂಪಾಯಿ ಲೆವೆಲ್ಗಿಂತ ಕೆಳಗೆ ಬಂದರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಓಕೆ, ಈಗ ಪ್ರೈಸ್ನಲ್ಲಿ ಮೊಮೆಂಟಮ್ ಬ್ರೇಕ್ಔಟ್ ಆಗಿದೆ, ಆದರೆ ಬಿಸ್ನೆಸ್ ಮತ್ತು ಫಂಡಮೆಂಟಲ್ಸ್ನಲ್ಲಿ ಆಗಿದೆಯಾ ನೋಡುವಂಥ ಸಮಯ. ಟೈಟನ್ ಇದು ಒಂದು ಲೈಫ್ ಸ್ಟೈಲ್ ಕಂಪನಿ. ಜ್ಯುವೆಲ್ರಿ, ವಾಚಸ್ ಮತ್ತು ವೇರಿಯಬಲ್ಸ್, ಐ ಕೇರ್, ಹಾಗೆ ಫ್ರಾಗ್ರೆನ್ಸಸ್, ವುಮೆನ್ ಬ್ಯಾಗ್ಸ್, ಇಂಡಿಯನ್ ಡ್ರೆಸ್ ವೇರ್, ಹೀಗೆ ಈ ಎಲ್ಲ ಬಿಸ್ನೆಸ್ಸನ್ನು ಮಾಡ್ತಾ ಇದೆ. Q2 FY26ನಲ್ಲಿ ಜ್ಯುವೆಲ್ರಿ ಡಿವಿಷನ್, ಅದರಲ್ಲಿ ತನಿಷ್ಕ್, ಮಿಯಾ ಮತ್ತು ಝೋಯಾ ಒಟ್ಟಿಗೆ 18% ಇಯರ್ ಆನ್ ಇಯರ್ ಗ್ರೋತ್ ಕೊಟ್ಟಿದೆ. ಮುಖ್ಯವಾಗಿ ಹೈಯರ್ ಟಿಕೆಟ್ ಸೈಜಸ್ ಕಾರಣದಿಂದ ಈ ಗ್ರೋತ್ ಬಂದಿದೆ. ಕಂಪನಿ ಈ ಕ್ವಾರ್ಟರ್ನಲ್ಲಿ 25 ಹೊಸ ಸ್ಟೋರ್ ಆ್ಯಡ್ ಮಾಡಿದೆ. ಇನ್ನು ಕ್ಯಾರೆಟ್ ಲೇನ್ ಕೂಡ 32.2% ಗ್ರೋತ್ ತೋರಿಸಿದೆ ಮತ್ತು ಮಾರ್ಜಿನ್ಸ್ 10.1% ಅಂದರೆ 10.1%ಗೆ ಇಂಪ್ರೂವ್ ಆಗಿದೆ. ಇದು ವಾಚಸ್ ಸೆಗ್ಮೆಂಟ್ನಲ್ಲಿ ಅನಲಾಗ್ ವಾಚಸ್ 13% ಗ್ರೋತ್ ಕೊಟ್ಟಿದೆ. ಟೈಟನ್ ಪ್ರೀಮಿಯಮೈಸೇಷನ್ನ ಮೂಲಕ ಡಬಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಅನ್ನು ತೋರಿಸಿದೆ. ಆದರೆ ಸ್ಮಾರ್ಟ್ ವಾಚಸ್ ಸೆಗ್ಮೆಂಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ, -22% ಇಯರ್ ಆನ್ ಇಯರ್ ಡೌನ್ ಇದೆ. ಇನ್ನು ಐ ಕೇರ್ ಡಿವಿಷನ್ ನೋಡಿದ್ರೆ 9% ಗ್ರೋತ್ ಅನ್ನು ತೋರಿಸಿದೆ. ಆದರೆ ಸೆಪ್ಟೆಂಬರ್ನಲ್ಲಿ ಗ್ರೋತ್ ಸ್ವಲ್ಪ ಸ್ಲೋ ಆಗಿತ್ತು, GST ಕಟ್ ಎಕ್ಸ್ಪ್ಯಾನ್ಷನ್ ಕಾರಣದಿಂದಾಗಿ. ಇನ್ನು ಮಾರ್ಜಿನ್ ಬಿಸ್ನೆಸ್ನಲ್ಲಿ ವುಮೆನ್ಸ್ ಬ್ಯಾಗ್ಸ್ 90% ಇಯರ್ ಆನ್ ಇಯರ್ ಗ್ರೋತ್ ಮತ್ತು ಫ್ರಾಗ್ರೆನ್ಸಸ್ನಲ್ಲಿ 47% ಇಯರ್ ಆನ್ ಇಯರ್ ಗ್ರೋತ್ ಕೊಟ್ಟಿದೆ. ಇದರ ಜೊತೆಗೆ ಟೈಟನ್ನ ಸಬ್ಸಿಡರೀಸ್ ಟೀಲ್, ಇದು ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಮತ್ತು ಆಟೋಮೇಷನ್ ಸೊಲ್ಯೂಷನ್ನಲ್ಲಿ ವರ್ಕ್ ಮಾಡ್ತಾ ಇದೆ. ಇದು 112% ಇಯರ್ ಆನ್ ಇಯರ್ ರೆವಿನ್ಯೂ ಗ್ರೋತ್ ಅನ್ನು ಡೆಲಿವರ್ ಮಾಡ್ತಾ ಇದೆ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ನ ಕಡೆ ನೋಡೋಣ. Q2 FY26ನಲ್ಲಿ ಕಂಪನಿಯ ರೆವಿನ್ಯೂ 29% ಗ್ರೋತ್ ಆಗಿದೆ. ಈ ಹೆಚ್ಚಳಕ್ಕೆ ಎಲ್ಲ ಸೆಗ್ಮೆಂಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿರೋದೇ ಕಾರಣ. ಆದರೆ ಜ್ಯುವೆಲ್ರಿ ಡಿವಿಷನ್ ಇದು ಟೋಟಲ್ ಇನ್ಕಮ್ನ 76ರಿಂದ 78% ಪಾಲು ಹೊಂದಿದೆ. ಈ ಸೆಗ್ಮೆಂಟ್ 21% ಇಯರ್ ಆನ್ ಇಯರ್ ಗ್ರೋತನ್ನು ತೋರಿಸಿದೆ. ಈ ಗ್ರೋತ್ ಮುಖ್ಯವಾಗಿ ವ್ಯಾಲ್ಯೂ ಡ್ರಿವನ್. ಯಾಕೆ ಅಂದರೆ ಗೋಲ್ಡ್ ಪ್ರೈಸಸ್ ಹೆಚ್ಚಿದ್ದರಿಂದ ಟಿಕೆಟ್ ಸೈಜಸ್ ಹೆಚ್ಚಾಗಿದೆ ಮತ್ತು ಕಸ್ಟಮರ್ಸ್ ಹೆಚ್ಚು ಗೋಲ್ಡ್ ಎಕ್ಸ್ಚೇಂಜ್ನ ಮೂಲಕ ಪರ್ಚೇಸ್ ಮಾಡ್ತಾ ಇದ್ರು. ಹಾಗಾಗಿ ಈ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದೇ ಸಮಯದಲ್ಲಿ ವಾಲ್ಯೂಮ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಮ್ಯಾನೇಜ್ಮೆಂಟ್ ಹೇಳೋದು ಏನು ಅಂದರೆ ಗೋಲ್ಡ್ ಪ್ರೈಸಸ್ ಹೈ ಇದ್ದ ಕಾರಣ ಬೈಯರ್ ಗ್ರೋತ್ ಸ್ಲೋ ಆಗಿರಬಹುದು. ಆದ್ದರಿಂದ ಕಂಪನಿ ಕೆಲವು ಟಾರ್ಗೆಟೆಡ್ ಸ್ಟೆಪ್ಸ್ ಅನ್ನು ತೆಗೆದುಕೊಂಡಿತ್ತು. The numbers are yet to come for the industry, but I would imagine volumes are down. For us, certainly it is down. We treat volume as number of customer as a much better volume proxy than the kgs and tons of gold. And that we have been talking about that in the gold jewelry segment, it has been negative. While in the festive, that thing has undergone a change, and a lot of fence sitter, lot of customers who were waiting, they have kind of jumped in during festive season, and that volume has improved. But on the diamond jewelry side, we are seeing minor better number as far as the buyer. 1 ಲಕ್ಷ ರೇಂಜಿನಲ್ಲಿ ಹೊಸ ಡಿಸೈನ್ಸ್ಗಳನ್ನು ಹೆಚ್ಚಿಸಲಾಯಿತು ಮತ್ತು ಹೆಚ್ಚಾಗಿ 14 ಕ್ಯಾರೆಟ್ ಆಪ್ಷನ್ಸ್ನ ಆ್ಯಡ್ ಮಾಡಲಾಯಿತು. ಇದ್ರ ಜೊತೆಗೆ ಮೇಕಿಂಗ್ ಚಾರ್ಜಸ್ ಹೆಚ್ಚಾಗಿದ್ದರಿಂದ ಕಸ್ಟಮರ್ಸ್ ಹಿಂದೆ ಮುಂದೆ ನೋಡ್ತಾ ಇದ್ರು. ಅದಕ್ಕಾಗಿ ಮೇಕಿಂಗ್ ಚಾರ್ಜ್ ಆಫರ್ಸನ್ನು ಕೊಡೋದರ ಬದಲು ರೂಪಿ ಪರ್ ಗ್ರಾಮ್ ಬೆನಿಫಿಟನ್ನು ಕೊಡಲಾಯಿತು. ಹಾಗೆ ಡಿಮಾಂಡ್ ಸ್ಟೇಬಲ್ ಆಗಿರಲಿ ಅಂತ ಕಂಟಿನ್ಯೂಸ್ ಆಗಿ ಲೋವರ್ ಕ್ಯಾರೆಟ್, ಲೈಟರ್ ವೇಟ್ ಮತ್ತು 1 ಲಕ್ಷಕ್ಕಿಂತ ಕಡಿಮೆ ಬೆಲೆ ಇರುವಂಥ ಸ್ಟಡ್ಡೆಡ್ ಜ್ಯುವೆಲ್ರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಗ ಈ ಕಂಪನಿಯ ಫಿನಾನ್ಷಿಯಲ್ಸ್ ನೋಡೋಣ. ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ 52% ಇಂಪ್ರೂವ್ ಆಗಿದೆ ಮತ್ತು ಮಾರ್ಜಿನ್ಸ್ 200+ BPS ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ. ಡೊಮೆಸ್ಟಿಕ್ ಜ್ಯುವೆಲ್ರಿ ಸೆಗ್ಮೆಂಟ್ನಲ್ಲಿ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಇತ್ತು. ಆದರೆ ಸ್ಟಡೆಡ್ ಮಾರ್ಜಿನ್ಸ್ ಅಂದರೆ ಸ್ಟಡೆಡ್ ಜ್ಯುವೆಲ್ರಿ ಸೇಲ್ನಿಂದ ಸಿಗುವಂಥ ಪ್ರಾಫಿಟ್ ಗೋಲ್ಡ್ ಪ್ರೈಸಸ್ ಹೆಚ್ಚಾಗಿರೋದ್ರಿಂದಾಗಿ ಸಾಫ್ಟ್ ಆಗಿದ್ವು.
ಮತ್ತು ಗ್ರೋತನ್ನು ಡ್ರೈವ್ ಮಾಡೋದಕ್ಕೆ ಕಂಪನಿ ಎಕ್ಸ್ಚೇಂಜ್ ಆಫರ್ಸ್ ಮತ್ತು ಕ್ಯಾಂಪೇನ್ ಅನ್ನೋ ಸ್ಟ್ರಾಟಜಿಕ್ ಅಪ್ರೋಚನ್ನು ಬಳಸ್ತು. ಆದರೆ ಕ್ಯಾರೆಟ್ ಲೇನ್ನಿಂದ 262 BPS ಮತ್ತು ಟೇಲ್ನಿಂದ ಅಂದರೆ ಸ್ಟೋನ್ನಿಂದ 987 ಬೇಸಿಕ್ ಪಾಯಿಂಟ್ ಮಾರ್ಜಿನ್ ಗೇನ್ ಬಂದಿದ್ದು ಒಟ್ಟಾರೆ OPMಗೆ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಸ್ಟ್ರಾಂಗ್ ಸಪೋರ್ಟನ್ನು ಕೊಟ್ಟಿದೆ. ಇದರ ನೇರ ಇಂಪ್ಯಾಕ್ಟ್ ನೆಟ್ ಪ್ರಾಫಿಟ್ನಲ್ಲಿ ಕೂಡ ಕಾಣಿಸ್ಕೊಂಡಿದೆ. ನೆಟ್ ಪ್ರಾಫಿಟ್ ಬಂದು 59% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇನ್ನು ಕಂಪನಿಯ ಕೀ ಗ್ರೋತ್ ಡ್ರೈವರ್ಸ್ ನೋಡೋದಾದರೆ H2 FY26ನಲ್ಲಿ ಫೆಸ್ಟಿವಲ್ ಸೀಸನ್ ಮತ್ತು ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಗ್ರೋತ್ ಸ್ಟ್ರಾಂಗ್ ಆಗಿರಬಹುದು ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಇದರ ಜೊತೆಗೆ 35ರಿಂದ 40 ಹೊಸ ತನಿಷ್ಕ್ ಸ್ಟೋರ್ಸ್ ಓಪನ್ ಆಗುವಂಥ ನಿರೀಕ್ಷೆ ಕೂಡ ಇದೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಗಮನಿಸೋದಾದರೆ ಇನ್ವೆಂಟರಿ 28,184 ಕೋಟಿ FY25ನಿಂದ 37,657 ಕೋಟಿ ಅದು H1 FY26ಗೆ ಹೆಚ್ಚಾಗಿದೆ. ಮತ್ತು ಈ ಜಂಪ್ ಮುಖ್ಯವಾಗಿ ಹೈಯರ್ ಗೋಲ್ಡ್ ಪ್ರೈಸಸ್, ವ್ಯಾಪಾರ ವಿಸ್ತರಣೆ ಅಂದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮತ್ತು ಫೆಸ್ಟಿವ್ ಅಪ್ ಸ್ಟಾಕಿಂಗ್ ಕಾರಣದಿಂದಾಗಿ ಬಂದಿದೆ. ಇನ್ನು ಬಾರೋವಿಂಗ್ಸ್ ನೋಡಿದ್ರೆ ಲಾಂಗ್ ಟರ್ಮ್ ಡೆಟ್ ಕಡಿಮೆ ಆಗಿದೆ. ಆದರೆ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ FY25ನಲ್ಲಿ 77% ಇಯರ್ ಆನ್ ಇಯರ್ ಜಂಪ್ ಆಗಿತ್ತು. ಇನ್ನು H1 FY26ನಲ್ಲಿ ಸ್ವಲ್ಪ ನಾರ್ಮಲೈಸ್ ಆದರೂ ಕೂಡ ಇನ್ನು ಟೋಟಲ್ ಲಯಬಿಲಿಟೀಸ್ ಅಂದರೆ ಒಟ್ಟು ಹೊಣೆಗಾರಿಕೆಗಳ 17.5% ಇದೆ. ಇನ್ನು ಇನ್ವೆಸ್ಟ್ಮೆಂಟ್ಸ್ H1 FY26ನಲ್ಲಿ 85% ಇನ್ಕ್ರೀಸ್ ಆಗಿದೆ. ಯಾಕೆ ಅಂದರೆ ಕಂಪನಿ ತನ್ನ ಕ್ಯಾಪೆಕ್ಸ್ ಅನ್ನು ಡಿಜಿಟಲ್ ಮಾರ್ಕೆಟಿಂಗ್ ಬಿಲ್ಡ್ ಮಾಡೋದಕ್ಕೆ ಮತ್ತು ಬ್ರ್ಯಾಂಡ್ ಮಾರ್ಕೆಟಿಂಗ್ ಬಲಗೊಳಿಸೋದಕ್ಕೆ ಬಳಸ್ತಾ ಇದೆ. ಅದೇ ಸಮಯದಲ್ಲಿ ಕಂಪನಿಯ ಕ್ಯಾಶ್ ಫ್ಲೋನಲ್ಲೂ ಕೂಡ ಬದಲಾವಣೆ ಆಗಿದೆ. FY24ನಲ್ಲಿ CFO ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 1695 ಕೋಟಿ ಇತ್ತು. ಆದರೆ FY25ನಲ್ಲಿ ಹೈ ವ್ಯಾಲ್ಯೂ ಇನ್ವೆಂಟರಿ ಬಿಲ್ಡಪ್ ಕಾರಣದಿಂದಾಗಿ CFO -541 ಕೋಟಿಗೆ ಬಿತ್ತು. ಗೋಲ್ಡ್ ಪ್ರೈಸಸ್ ಹೆಚ್ಚಾಗಿರೋದ್ರಿಂದಾಗಿ ಕ್ಯಾಶ್ ವರ್ಕಿಂಗ್ ಕ್ಯಾಪಿಟಲ್ಗೆ ಅಬ್ಸರ್ವ್ ಆಗಿತ್ತು. ಇನ್ನು H1 FY26ನಲ್ಲಿ CFO ಸ್ಟ್ರಾಂಗ್ ಆಗಿತ್ತು ಮತ್ತು CFO ಪ್ಯಾಟ್ 156%ಗೆ ತಲುಪಿತ್ತು. ಆದರೆ ಇದಕ್ಕೆ ಮುಖ್ಯ ಕಾರಣ ಗೋಲ್ಡ್ ಆನ್ ಲೋನ್ನಲ್ಲಿ ಬಂದಂಥ 8,278 ಕೋಟಿಯ ಜಂಪ್. ಇನ್ನು ಎಲ್ಲ ಕಂಪನಿಗಳಿಗೆ ಇರುವ ಹಾಗೆ ಈ ಕಂಪನಿಗೂ ಕೂಡ ಒಂದಷ್ಟು ಕೀ ಚಾಲೆಂಜಸ್, ರಿಸ್ಕ್ ಇದ್ದಾವೆ. ಯಾವುದು ಅಂತ ನೋಡಿದ್ರೆ ಕಳೆದ 6 ತಿಂಗಳಲ್ಲಿ ಕಂಪನಿಯ ಇನ್ವೆಂಟ್ರಿ ವ್ಯಾಲ್ಯೂ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಇದರಿಂದಾಗಿ ಕ್ಯಾಶ್ ಫ್ಲೋ ಮೇಲೆ ಪ್ರೆಷರ್ ಬರ್ತಾ ಇದೆ ಮತ್ತು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಕೂಡ ಹೆಚ್ಚಾಗಿದೆ. ಇನ್ನು ಇಂಟ್ರೆಸ್ಟ್ ಕವರೇಜ್ FY24ನಲ್ಲಿ 23x ನಿಂದ FY25ನಲ್ಲಿ 12xಗೆ ಬಿತ್ತು. ಮತ್ತು H1 FY26ನಲ್ಲಿ ಫಿನಾನ್ಸ್ ಕಾಸ್ಟ್ 17% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಅಂದರೆ ಪ್ರೆಷರ್ ಇನ್ನೂ ಹೆಚ್ಚಾಗಿದೆ ಅಂತ ಅರ್ಥ. ಈ ಎರಡನ್ನೂ ಜೊತೆಯಲ್ಲಿ ನೋಡಿದ್ರೆ ರೈಸಿಂಗ್ ಇನ್ವೆಂಟರಿ ಪ್ರೆಷರ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ಉದ್ಯೋಗದಲ್ಲಿರುವ ಬಂಡವಾಳದ ಮೇಲಿನ ಆದಾಯ ಕಡಿಮೆ ಆಗ್ತಾ ಬರ್ತಾ ಇದೆ. FY25ನಲ್ಲಿ ಅಗ್ರೆಸಿವ್ ಆಗಿ ಬಾರೋವಿಂಗ್ಸ್ ಅಂದರೆ ಸಾಲ ಪಡ್ಕೊಂಡಿದ್ದ ಕಾರಣದಿಂದಾಗಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ತುಂಬಾ ಹೆಚ್ಚಾಗಿದೆ. ಅದೇ ಟ್ರೆಂಡ್ ಮುಂದುವರೆದ್ರೆ ROCE ಮೇಲೆ ಇನ್ನಷ್ಟು ಪ್ರೆಷರ್ ಬೀಳುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಟೈಟನ್ನ ಕರೆಂಟ್ ವ್ಯಾಲ್ಯೂಯೇಷನ್ 84x PE ಇದೆ. ಮಾರ್ಕೆಟ್ ಲೀಡರ್ ಆಗಿದ್ರೂ ಕೂಡ ಇದು ಸ್ವಲ್ಪ ಸ್ಟ್ರೆಚ್ಡ್ ಆಗಿದೆ ಅಂತ ಅನಿಸ್ತಾ ಇದೆ. BECZ ಗ್ರೋತ್ ಮುಖ್ಯವಾಗಿ ಗೋಲ್ಡ್ ಪ್ರೈಸ್ ಡ್ರಿವನ್ ಆಗಿದೆ. ಆದರೆ ಮುಂದೆ ಮಾರ್ಜಿನ್ಸ್ಗೆ ರೆಸಿಸ್ಟೆನ್ಸ್ ಬರಬಹುದು ಅಂತ ಮ್ಯಾನೇಜ್ಮೆಂಟ್ ಮಾರ್ಜಿನ್ನ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ PS ಜೊತೆ ಕಂಪೇರ್ ಮಾಡಿದಾಗ ಟೈಟನ್ನ ವ್ಯಾಲ್ಯೂಯೇಷನ್ PEG ರೇಷಿಯೋ ಆಧಾರದ ಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣ್ತಾ ಇದೆ. ಇದು ಈ ಕಂಪನಿಯ ಕೆಲವು ರಿಸ್ಕ್ ಫ್ಯಾಕ್ಟರ್ಗಳು. ಈಗ ನಮ್ಮ ಎರಡನೇ ಸ್ಟಾಕ್ ಪರಾಗ್ ಮಿಲ್ಕ್ ಫುಡ್ಸ್. ಮೊದಲು ಟೆಕ್ನಿಕಲ್ಸನ್ನು ನೋಡೋಣ, ನಂತರ ಬಿಸ್ನೆಸ್ನ ಬಗ್ಗೆ ಮಾತಾಡೋಣ. ಪರಾಗ್ ಮಿಲ್ಕ್ ಫುಡ್ಸ್ ಸ್ಟಾಕ್ 2017ರಿಂದ ತುಂಬ ದೊಡ್ಡ ಕನ್ಸಾಲಿಡೇಷನ್ನಲ್ಲಿ ಇರ್ತಾ ಇತ್ತು. ಆದರೆ ಮಂತ್ಲಿ ಕ್ಯಾಂಡಲ್ ನೋಡಿ, ಸ್ಟಾಕ್ ತನ್ನ ಮೊದಲ ಮಲ್ಟಿ ಇಯರ್ ಬ್ರೇಕ್ಔಟನ್ನು ಕೊಟ್ಟಿದೆ. ಸ್ಟಾಕ್ ಟ್ರೇಡಿಂಗ್ನಲ್ಲಿ ಮಲ್ಟಿ ಇಯರ್ ಬ್ರೇಕ್ಔಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಸ್ಟಾಕ್ ಸ್ಟೇಜ್ 2 ಅಂದರೆ ಮಾರ್ಕೆಟ್ ಸೈಕಲ್ನ ಅಡ್ವಾನ್ಸಿಂಗ್ ಸ್ಟೇಜ್ಗೆ ಎಂಟರ್ ಆಗ್ತಾ ಇದೆ ಅಂತ ಅರ್ಥ. ಆದರೆ ಗಮನದಲ್ಲಿಟ್ಕೊಳ್ಳಿ, ಮಾರ್ಕೆಟ್ಸ್ ಪ್ರಾಬಬಿಲಿಟಿ ಮೇಲೆ ವರ್ಕ್ ಮಾಡುತ್ತೆ. ಸ್ಟಾಕ್ 309ಕ್ಕಿಂತ ಕೆಳಗೆ ಹೋದರೆ ಟ್ರೇಡ್ ಇನ್ವ್ಯಾಲಿಡ್ ಆಗುತ್ತೆ. ಈಗ ಈ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಪರಾಗ್ ಮಿಲ್ಕ್ ಫುಡ್ಸ್ ಒಂದು ವ್ಯಾಲ್ಯೂ ಆ್ಯಡೆಡ್ ಡೈರಿ FMCG ಪ್ಲಸ್ ನ್ಯೂಟ್ರಿಷನ್ ಕಂಪನಿ. ಇದರ ಕೋರ್ ಬಂದು ಡೈರಿ ಪ್ರಾಡಕ್ಟ್ಸ್, ಗೀ, ಚೀಸ್, ಪನೀರ್ ಇವಷ್ಟೇ ಅಲ್ಲ, ಲಿಕ್ವಿಡ್ ಮಿಲ್ಕ್, ನ್ಯೂ ಏಜ್ ನ್ಯೂಟ್ರಿಷನ್ ಮತ್ತು ಮಿಲ್ಕ್ ಇಂಗ್ರೀಡಿಯೆಂಟ್ಸ್ ಕ್ಯಾಟಗರಿಯಲ್ಲೂ ಕೂಡ ಇದು ಕೆಲಸ ಮಾಡ್ತಾ ಇದೆ. ಇನ್ನು ಕಂಪನಿ ದಿನಕ್ಕೆ ಸುಮಾರು 16.5 ಲಕ್ಷ ಲೀಟರ್ ಹಾಲನ್ನು ಪ್ರೊಸೆಸ್ ಮಾಡುತ್ತೆ ಮತ್ತು ಕೆಲವು ಕ್ಯಾಟಗರೀಸ್ನಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಕೂಡ ಇದೆ. ಇನ್ನು ಗೋವರ್ಧನ್ ಗೀ ಬ್ರ್ಯಾಂಡೆಡ್ ಕೌ ಗೀ ಸೆಗ್ಮೆಂಟ್ನಲ್ಲಿ 22% ಮಾರ್ಕೆಟ್ ಶೇರನ್ನು ಹೊಂದಿದೆ ಮತ್ತು ಗೋ ಗೀಸ್ ಚೀಸ್ ಕ್ಯಾಟಗರಿನಲ್ಲೂ ಕೂಡ 35% ಮಾರ್ಕೆಟ್ ಶೇರ್ ಹೊಂದಿದೆ. New age business, both Avtar and Pride of Cows are a little different than what we do in Parag, because we're going directly to consumers,
And this almost Pride of Cars was almost a 10 years old brand, and we're the first ones to go direct to consumers. Both of these put together actually have grown by 79%, 80% this quarter, and contribute to around 9 to 10% to our top line. ನಿವೇಜ್ ಬಿಸ್ನೆಸ್ ಸೆಗ್ಮೆಂಟ್ನ ರೆವಿನ್ಯೂ 79% ಇಯರ್ ಆನ್ ಇಯರ್ ಜಂಪ್ ಆಗಿದೆ ಮತ್ತು ಪೋರ್ಟ್ಫೋಲಿಯೋ ಕಾಂಟ್ರಿಬ್ಯೂಷನ್ 6%ನಿಂದ 9%ಗೆ ಹೆಚ್ಚಾಗಿದೆ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ ಅನಲೈಸ್ ಮಾಡೋಣ. ಕಂಪನಿಯ ರೆವಿನ್ಯೂ 16% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇದಕ್ಕೆ 10% ವಾಲ್ಯೂಮ್ ಗ್ರೋತ್ ಸಪೋರ್ಟ್ ಮಾಡಿದೆ. ಕೋರ್ ಕ್ಯಾಟಗರೀಸ್ ಲೈಕ್ ಗೀ, ಚೀಸ್, ಪನೀರ್ ಇವು 14% ವಾಲ್ಯೂಮ್ ಗ್ರೋತ್ ಮತ್ತು 23% ವ್ಯಾಲ್ಯೂ ಗ್ರೋತ್ ಡೆಲಿವರ್ ಮಾಡಿದೆ ಮತ್ತು ಎರಡೂ ಒಟ್ಟಿಗೆ ಟೋಟಲ್ ರೆವಿನ್ಯೂನ 59% ಫಾರ್ ಮಾಡುತ್ತೆ. It's actually been a milestone quarter for us. We've crossed the 1,000 crore revenue mark first time in a quarter, and we've grown by 16% year on year, and we've also grown in volumes by almost 10% in volume. ಈ ಕ್ವಾರ್ಟರ್ನಲ್ಲಿ 16% ಮಿಲ್ಕ್ ಇನ್ಫ್ಲೇಷನ್ ಇದ್ರೂ ಕೂಡ ಎಬಿಡ್ಡಾ ಮತ್ತು ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ಯಾಕೆ ಅಂದರೆ ಕಂಪನಿ ಕಾಸ್ಟ್ ಪಾಸ್ ಥ್ರೂ ಮಾಡಿತ್ತು. ಕೋರ್ ಕ್ಯಾಟಗರಿ ವಾಲ್ಯೂಮನ್ನು ಪ್ರೀಮಿಯಂ ಪ್ರೈಸಿಂಗ್ ಮೂಲಕ ಅದನ್ನು ಹೋಲ್ಡ್ ಮಾಡ್ತು. ಹೈ ಮಾರ್ಜಿನ್ ಇರುವಂಥ ನ್ಯೂವೇಜ್ ಬಿಸ್ನೆಸ್ ಮಿಕ್ಸನ್ನು 9%ಗೆ ಹೆಚ್ಚು ಮಾಡ್ತು ಮತ್ತು ಇಂಟರ್ನಲ್ ಕಾಸ್ಟ್ ಎಫಿಷಿಯನ್ಸೀಸ್ ಮಾರ್ಜಿನನ್ನು ಪ್ರೊಟೆಕ್ಟ್ ಮಾಡ್ತು. ನೆಟ್ ಪ್ರಾಫಿಟ್ 59% ಇಯರ್ ಆನ್ ಇಯರ್ ಜಂಪ್ ಆಗಿ PAT ಮಾರ್ಜಿನ್ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ 123 BPS ಇಂಪ್ರೂವ್ ಆಯಿತು. ಮುಖ್ಯವಾಗಿ ಕಂಪನಿ ಡೆಟ್ ರಿಡ್ಯೂಸ್ ಮಾಡಿದ್ರಿಂದಾಗಿ ಇಂಟ್ರೆಸ್ಟ್ ಕಾಸ್ಟ್ ಪ್ರೆಷರ್ ಕಮ್ಮಿ ಆಯಿತು. ಅದ್ರ ಜೊತೆಗೆ ಟ್ಯಾಕ್ಸ್ ರೇಟ್ 18%ಇಂದ 10%ಗೆ ಇಳಿದಿದೆಯಲ್ಲ, ಇದು ಬಾಟಮ್ ಲೈನ್ಗೆ ಇನ್ನೂ ಬೂಸ್ಟ್ ಕೊಟ್ಟ ಹಾಗಾಯಿತು, ಸ್ಟ್ರಾಂಗ್ ಆಯಿತು. ಈಗ ಕಂಪನಿಯ ಕೀ ಗ್ರೋತ್ ಡ್ರೈವರ್ಸನ್ನು ನೋಡೋಣ. ಮ್ಯಾನೇಜ್ಮೆಂಟ್ ತನ್ನ ಬಿಸ್ನೆಸ್ಸನ್ನು ಮುಂದಿನ 3-5 ವರ್ಷಗಳಲ್ಲಿ 10,000 ಕೋಟಿ ರೆವಿನ್ಯೂ ತಲುಪಿಸುವಂಥ ಟಾರ್ಗೆಟನ್ನು ಇಟ್ಕೊಂಡಿದೆ. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಅನಲೈಸ್ ಮಾಡೋಣ. ಕಂಪನಿ ಬಾರೋವಿಂಗ್ಸ್ ರೆಡ್ಯೂಸ್ ಮಾಡಿದೆ. ಇದರಲ್ಲಿ ದೊಡ್ಡ ರೋಲ್ ಇರೋದು Q2 FY26ನಲ್ಲಿ IFCಗೆ ಇಶ್ಯೂ ಮಾಡಿದ್ದಂಥ FCCBಯನ್ನು ಈಕ್ವಿಟಿಗೆ ಕನ್ವರ್ಟ್ ಮಾಡಿತು. ಆದರೆ ಶಾರ್ಟ್ ಟರ್ಮ್ ಡೆಟ್ ಇನ್ನೂ ಕೂಡ ಹೈ ಆಗಿದೆ. ಟ್ರೇಡ್ ಪೇಯಬಲ್ಸ್ ಕೂಡ ಹೆಚ್ಚಾಗಿದೆ ಮತ್ತು ಪೇಯಬಲ್ ಡೇಸ್ FY25ನಲ್ಲಿ 27 ದಿನ ಇದ್ದಿದ್ದು H1 FY26ನಲ್ಲಿ 39 ದಿನಗಳಾಗಿದೆ. ಆದರೆ ದೊಡ್ಡ ಸ್ಟ್ರೆಸ್ ಇನ್ವೆಂಟ್ರಿನಲ್ಲಿ ಕಾಣಿಸ್ತಾ ಇದೆ. FY25ನಲ್ಲಿ ಇನ್ವೆಂಟ್ರಿ 37 ಕೋಟಿ ಹೆಚ್ಚಾಗಿತ್ತು ಮತ್ತು H1 FY26ನಲ್ಲಿ FY25ಗಿಂತ ಇನ್ನೂ 151 ಕೋಟಿ ಜಂಪ್ ಆಗಿದೆ. ಅದರ ಇಂಪ್ಯಾಕ್ಟ್ ಕ್ಯಾಶ್ ಫ್ಲೋ ಮೇಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. H1 FY26ನಲ್ಲಿ CFO 99 ಕೋಟಿಗೆ ಡೌನ್ ಆಗಿದೆ. ಇನ್ನು FY25ನಲ್ಲಿ CFO PAT ರೇಷಿಯೋ 178% ಇತ್ತು. ಆದರೆ H1 FY26ನಲ್ಲಿ ಅದು 146% ಆಯಿತು. ಕನ್ವರ್ಷನ್ ಸ್ಟ್ರಾಂಗ್ ಆಗಿದ್ರು ಕೂಡ ವರ್ಕಿಂಗ್ ಕ್ಯಾಪಿಟಲ್ ಪ್ರೆಷರ್ ವಿಶೇಷವಾಗಿ ಇನ್ವೆಂಟ್ರಿ ಬಿಲ್ಡಪ್ ಕ್ಯಾಶ್ ಫ್ಲೋವನ್ನು ಡ್ರ್ಯಾಗ್ ಮಾಡ್ತಾ ಇದೆ. ಆದರೆ ಬಿಸ್ನೆಸ್ನಲ್ಲಿ ಚಾಲೆಂಜಸ್ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪರಾಗ್ ಲೋ ಮಾರ್ಜಿನ್ ಮಾಡೆಲ್ನಲ್ಲಿ ಆಪರೇಟ್ ಮಾಡ್ತಾ ಇದೆ. ಆದ್ದರಿಂದ ಸೇಲ್ಸ್ ಸ್ಕೇಲ್ ತುಂಬಾ ಕ್ರಿಟಿಕಲ್ ಆಗಿದೆ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಮೇನ್ ರಿಸ್ಕ್ ಬಂದು ಪ್ರೊಕ್ಯೂರ್ಮೆಂಟ್. ಮಿಲ್ಕ್ ಸೋರ್ಸಿಂಗನ್ನು ಈಗಿನ 15 ಲಕ್ಷ ಲೀಟರ್ನಿಂದ 40 ಲಕ್ಷ ಲೀಟರ್ಗೆ ಇನ್ಕ್ರೀಸ್ ಮಾಡಬೇಕು ಮತ್ತು BMC ಬಲ್ಕ್ ಮಿಲ್ಕ್ ಕೂಲರ್ಸ್ ಶೇರನ್ನು ಕೂಡ ಹೆಚ್ಚು ಮಾಡಬೇಕು. ಇವು ಈ ಕಂಪನಿಯ ಮೇಜರ್ ರಿಸ್ಕ್. ಈಗ ನಮ್ಮ ಮೂರನೇ ಕಂಪನಿಯ ಬಗ್ಗೆ ಮಾತಾಡೋಣ. ಇದು ಒಂದು IT ಸ್ಟಾಕ್. ಆದರೆ ಈ ಸೆಕ್ಟರ್ನಲ್ಲಿರುವಂಥ ಬ್ಯಾರಿಶ್ ಸೆಂಟಿಮೆಂಟನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಕ್ಲಿಯರ್ ಅಪ್ ಟ್ರೆಂಡ್ ಮತ್ತು ಮೊಮೆಂಟಮ್ನಲ್ಲಿ ನಡೀತಾ ಇರುವಂಥ ಕಂಪನಿ ಇದು. ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ತುಂಬ ಸಮಯದಿಂದ IT ಸೆಕ್ಟರ್ನ ಬಗ್ಗೆ ಒಂದು ನಿರಾಶಾವಾದ ಇತ್ತು. ಅದು ಪ್ರೈಸ್ ಆ್ಯಕ್ಷನ್ನಲ್ಲಾಗಿರ್ಬೋದು ಅಥವಾ IT ಕಂಪನೀಸ್ ರಿಸಲ್ಟ್ನಲ್ಲಾಗಿರ್ಬೋದು. ಆದರೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಮಾತ್ರ ಈ ವೀಕ್ ಗ್ರೂಪ್ನಲ್ಲೂ ಕೂಡ ಸ್ಟ್ರಾಂಗೆಸ್ಟ್ ಸ್ಟಾಕ್ ಆಗಿ ಹೊರಹೊಮ್ಮಿದೆ. ಬೇರೆ IT ಸ್ಟಾಕ್ಸ್ ತುಂಬ ಲೋ ಆಗಿರುವಾಗ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಮಾತ್ರ ಹೊಸ 52 ವೀಕ್ ಹೈ ಬ್ರೇಕ್ಔಟನ್ನು ಕೊಟ್ಟಿದೆ. ಆದರೆ ಇಲ್ಲಿ ಗಮನಿಸಿ 5,780 ಇದು ಇಂಪಾರ್ಟೆಂಟ್ ಆದಂಥ ಲೆವೆಲ್. ಸ್ಟಾಕ್ ಇದಕ್ಕಿಂತ ಕೆಳಗೆ ಬಂದರೆ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇನ್ನು ಈ ಕಂಪನಿಯ ಬಿಸ್ನೆಸ್ನ ಬಗ್ಗೆ ಮಾತಾಡೋಣ. ಇದೊಂದು IT ಸರ್ವಿಸ್ ಕಂಪನಿ ಆಗಿದ್ದು ಸಾಫ್ಟ್ವೇರ್ ಇಂಜಿನಿಯರಿಂಗ್, ಎಂಟರ್ಪ್ರೈಸ್ ಮಾಡರ್ನೈಸೇಷನ್ ಮತ್ತು AI ಅಡಾಪ್ಷನ್ನಲ್ಲಿ ಕ್ಲೈಂಟಿಗೆ ಸಪೋರ್ಟ್ ಕೊಡ್ತಾ ಇದೆ. ಕಂಪನಿ ಬಿಸ್ನೆಸ್ 3 ಕೀ ವರ್ಟಿಕಲ್ಸ್ನಲ್ಲಿ ಡಿವೈಡ್ ಆಗಿದೆ. ಮೊದಲನೇದು ಸಾಫ್ಟ್ವೇರ್ ಆ್ಯಂಡ್ ಹೈಟೆಕ್, ಎರಡನೇದು BFSI, ಮೂರನೇದು ಹೆಲ್ತ್ ಕೇರ್ ಆ್ಯಂಡ್ ಲೈಫ್ ಸೈನ್ಸಸ್. ಇವುಗಳಲ್ಲಿ ಸಾಫ್ಟ್ವೇರ್ ಮತ್ತು ಹೈಟೆಕ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಆಗಿದೆ. ಟೋಟಲ್ ರೆವಿನ್ಯೂನಲ್ಲಿ 40% ಪಾಲು ಇದರದೇ ಇದೆ. ಇನ್ನು BFSI ಸುಮಾರು 35% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಜಿಯೋಗ್ರಾಫಿಕಲಿ ನೋಡಿದರೆ ಕಂಪನಿಯ ಫೋಕಸ್ ಗ್ಲೋಬಲ್ ಮಾರ್ಕೆಟ್ಸ್ನ ಮೇಲೆ ಹೆಚ್ಚಾಗಿದೆ. ನಾರ್ತ್ ಅಮೇರಿಕಾ, ಯುರೋಪ್ ದೇಶಗಳು ಸೇರಿ ಸುಮಾರು 90% ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ನಮ್ಮ ದೇಶದ ಶೇರ್ ಕಂಪ್ಯಾರಿಟಿವ್ಲಿ ಕಡಿಮೆನೇ ಇದೆ.
ನೋಡೋದಾದರೆ ಸುಮಾರು 9% ಮಾತ್ರ ಇದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದರೆ ಕಂಪನಿಯ ರೆವಿನ್ಯೂ 24% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಮತ್ತು ಈ ಗ್ರೋತ್ ಬ್ರಾಡ್ ಬೇಸ್ಡ್ ಆಗಿದೆ. ಇದರಲ್ಲಿ BFSI ಸೆಗ್ಮೆಂಟ್ ಅಂದರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್, ಫಿನ್ಟೆಕ್, ಬ್ಯಾಂಕ್ಸ್ ಮತ್ತು ದೊಡ್ಡ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ದೊಡ್ಡ ಕನ್ಸಾಲಿಡೇಷನ್ ಡೀಲ್ ಗೆದ್ದಿದೆ. ಜೊತೆಗೆ ಒಂದು ಫಾರ್ಚೂನ್ 100 ಫಿನಾನ್ಷಿಯಲ್ ಸರ್ವಿಸಸ್ ಕ್ಲೈಂಟ್ ಕೂಡ ಬಿಸ್ನೆಸ್ಗೆ ರ್ಯಾಂಪ್ ಅಪ್ ಕೊಟ್ಟಿದೆ. ಯುರೋಪ್ ಭಾಗದಲ್ಲೂ ಸ್ಟ್ರಾಂಗ್ ಪಿಕಪ್ ಕಾಣಿಸಿದೆ. ಹೈಟೆಕ್ ಕ್ಲೈಂಟ್ಸ್ ನೀಡಿದಂಥ ಲಾರ್ಜ್ ಡೀಲ್ಸ್ ರ್ಯಾಂಪ್ ಅಪ್ ಆಗ್ತಾ ಇರೋದ್ರಿಂದಾಗಿ ಓವರ್ ಆಲ್ ರೆವಿನ್ಯೂಗೆ ಸಪೋರ್ಟ್ ಕೊಟ್ಟಿದೆ. ಟೋಟಲ್ ಡೈರೆಕ್ಟ್ ಕಾಸ್ಟ್ ಆಸ್ ಪರ್ಸೆಂಟೇಜ್ ಆಫ್ ರೆವಿನ್ಯೂ 260 BPS ರೆಡ್ಯೂಸ್ ಆಗಿದೆ. ಇದರಿಂದಾಗಿ ಆಪರೇಟಿಂಗ್ ಮಾರ್ಜಿನ್ಸ್ಗೆ ಸಪೋರ್ಟ್ ಸಿಕ್ಕಿದೆ. 80 BPS ಸಾಫ್ಟ್ವೇರ್ ಲೈಸೆನ್ಸಿಂಗ್ ಕಾಸ್ಟ್ 0 ಆಗಿದ್ರಿಂದಾಗೆ ಬಂದಿದೆ. ಇನ್ನು 60 BPS FX ಮೂಮೆಂಟಿಂದ ಬಂದಿದೆ. 30 BPX ಆಫ್ ಶೋರಿಂಗ್ನಿಂದ ಬಂದಿದ್ದು ಮಾರ್ಜಿನ್ಸ್ಗೆ ಬೆನಿಫಿಟ್ ಕೊಟ್ಟಿದೆ. ಆದರೆ ಡೌಟ್ಫುಲ್ ಡೆಟ್ಸ್, ಲೋವರ್ ಯುಟಿಲೈಸೇಷನ್ ಮತ್ತು ಹೈಯರ್ ಡಿಪ್ರಿಸಿಯೇಷನ್ನಿಂದಾಗಿ ಮಾರ್ಜಿನ್ ಮೇಲೆ ಸ್ವಲ್ಪ ಪ್ರೆಷರ್ ಇತ್ತು. ಒಟ್ಟಾರೆ ಆಪರೇಟಿಂಗ್ ಪ್ರಾಫಿಟ್ 42% ಇನ್ಕ್ರೀಸ್ ಆಗಿದೆ ಮತ್ತು ಮಾರ್ಜಿನ್ಸ್ 200 BPS ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ. ಈ ಇಂಪ್ರೂವ್ಮೆಂಟನ್ನು ನೇರವಾಗಿ ನೆಟ್ ಪ್ರಾಫಿಟ್ನಲ್ಲಿ ನೋಡಬಹುದು. ಎಕ್ಸ್ಚೇಂಜ್ ಗೇನ್ನಿಂದ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿದೆ. ಇನ್ನು 106 ಮಿಲಿಯನ್ನಿಂದ 272 ಮಿಲಿಯನ್ಗೆ ಜಂಪ್ ಆಗಿದೆ. ಅಂದರೆ 156.6% ಇಯರ್ ಆನ್ ಇಯರ್ ಗ್ರೋತ್. ಇದು ಬಾಟಮ್ ಲೈನ್ನ ಮತ್ತಷ್ಟು ಬಲಗೊಳಿಸಿದೆ. ಈಗ ಕಂಪನಿಯ ಕೀ ಗ್ರೋತ್ ಡ್ರೈವರ್ಸ್ ಮತ್ತು ಔಟ್ಲುಕ್ ಅನ್ನು ನೋಡಿದ್ರೆ ಕಂಪನಿ FY27ನ ವೇಳೆಗೆ ಆನ್ಯುವಲೈಸ್ಡ್ ರೆವಿನ್ಯೂವನ್ನು 2 ಬಿಲಿಯನ್ ಟಾರ್ಗೆಟ್ ಮಾಡಿಕೊಂಡಿದೆ. ಇದ್ರ ಜೊತೆಗೆ ಮ್ಯಾನೇಜ್ಮೆಂಟ್ FY26ನಲ್ಲಿ 100 BPS ಮಾರ್ಜಿನ್ ಇಂಪ್ರೂವ್ಮೆಂಟ್ ಮತ್ತು FY27ನಲ್ಲಿ ಇನ್ನೂ 100 BPS ಇಂಪ್ರೂವ್ಮೆಂಟ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಅನಲೈಸ್ ಮಾಡೋಣ. ಕಂಪನಿ ತನ್ನೆಲ್ಲ ಡೆಟ್ಟನ್ನು ರೀಪೇ ಮಾಡಿದೆ, ಅಂದರೆ ಸಾಲವನ್ನು ರೀಪೇ ಮಾಡಿದೆ. ಆದ್ದರಿಂದ FY25ನಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಬಾರೋವಿಂಗ್ 0 ಆಗಿದೆ. ಇನ್ನು ಕ್ಯಾಶ್ ಫ್ಲೋ ನೋಡೋದಾದರೆ ಕಂಪನಿಯ ಆಪರೇಟಿಂಗ್ ಕ್ಯಾಶ್ ಜನರೇಷನ್ ಸ್ಟಡಿ ಆಗಿದೆ. CFO PAT ರೇಷಿಯೋ ಕೂಡ ಹೆಲ್ದಿ ಆಗಿದೆ. FY25ನಲ್ಲಿ ಕಡಿಮೆ ಆಗಿದ್ರೂ ಕೂಡ H1 FY26ನಲ್ಲಿ ಮತ್ತೆ 107%ಗೆ ತಲುಪಿದೆ. ಅಂದರೆ ಪ್ರಾಫಿಟ್ ಟು ಕ್ಯಾಶ್ ಕನ್ವರ್ಷನ್ ಸ್ಟ್ರಾಂಗ್ ಆಗಿದೆ. ರಿಸೀವೇಬಲ್ಸ್ ಮ್ಯಾನೇಜ್ಮೆಂಟ್ ಕೂಡ ಇಂಪ್ರೂವ್ ಆಗಿದ್ದು ಡೈಲಿ ಸೇಲ್ಸ್ ಔಟ್ಸ್ಟ್ಯಾಂಡಿಂಗ್ Q1ನಲ್ಲಿ 56 ದಿನಗಳಿಂದ 54 ದಿನಗಳಿಗೆ ಬಂದಿದೆ. ಇದರ ಜೊತೆಗೆ ಕಂಪನಿಯ ಕೀ ರಿಸ್ಕ್ ಮತ್ತು ಚಾಲೆಂಜಸ್ ಏನು ಅಂತ ನೋಡೋದಾದರೆ ಕಂಪನಿಯ ಫಸ್ಟ್ ಮೇಜರ್ ರಿಸ್ಕ್ ಏನು ಅಂದರೆ ಮ್ಯಾನೇಜ್ಮೆಂಟ್ ಕಂಟಿನ್ಯೂಸ್ ಆಗಿ ಕಂಪನಿಯಿಂದ ತನ್ನ ಸ್ಟೇಕನ್ನು ಕಡಿಮೆ ಮಾಡ್ತಾ ಇದೆ. ಪ್ರಮೋಟರ್ ಹೋಲ್ಡಿಂಗ್ 2017ರಲ್ಲಿ 35% ಇತ್ತು. ಅದೇ ಸೆಪ್ಟೆಂಬರ್ 2025ಕ್ಕೆ ಬಂದಾಗ 30.5%ಗೆ ಇಳಿದಿದೆ. ಅಂದರೆ ಆಲ್ಮೋಸ್ಟ್ 5% ಕಡಿಮೆ ಆಗಿದೆ. ಹಾಗಾಗಿ ಇನ್ವೆಸ್ಟರ್ಸ್ ಇದನ್ನು ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಸೆಕೆಂಡ್ ಒನ್, ಸುಮಾರು 91% ರೆವಿನ್ಯೂ ಫಾರಿನ್ ಮಾರ್ಕೆಟ್ಸ್ನಿಂದ, ಮುಖ್ಯವಾಗಿ ಅದರಲ್ಲೂ ಕೂಡ US ನಿಂದ ಬರ್ತಾ ಇದೆ. ಇದರಿಂದಾಗಿ ಕಂಪನಿ ಕರೆನ್ಸಿ ಫ್ಲಕ್ಚುಯೇಷನ್ಸ್, US ಸೆಂಟ್ರಿಕ್ ಡಿಮಾಂಡ್ ಸಾಫ್ಟ್ನೆಸ್ ಮತ್ತು ಜಿಯೋಪೊಲಿಟಿಕಲ್ ಟೆನ್ಷನ್ನಿಂದಾಗಿ ಎಕ್ಸ್ಪೋಸ್ಡ್ ಆಗಿದೆ. ಇದು ಈ ಕಂಪನಿಯ ಮೇಜರ್ ರಿಸ್ಕ್. ಸೊ ಈ 3 ಬಿಸ್ನೆಸ್ನಲ್ಲಿ ನಿಮಗೆ ಯಾವುದು ಹೆಚ್ಚು ಇಂಟ್ರೆಸ್ಟಿಂಗ್ ಅನಿಸ್ತು? ಟೆಕ್ನಿಕಲ್ಸ್, ಫಂಡಮೆಂಟಲ್ಸ್ ಅಥವಾ ಗ್ರೋತ್ ಔಟ್ಲುಕ್ ಯಾವುದು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.